ನನಗೆ ಕಾಂಬೋ ಮೇಲೆ ತುಂಬಾ ನಂಬಿಕೆ ಹಾಗೆ ಇಷ್ಟ ಕೂಡ. ಸೊ ಈಗ ನಮ್ಮ ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ವಿಜಯ ರಾಘವೇಂದ್ರ ಅವರ ಕಾಂಬೋ ಮತ್ತೆ ಬರ್ತಾ ಇದೆ. ನಾನು ಮೊದಲೇ ಕೂಡ ವಿಡಿಯೋ ಮಾಡಿದ್ದೆ ಅನೌನ್ಸ್ ಆದಾಗಲೇ. ಈಗ ಟ್ರೇಲರ್ ಬಂದಿದೆ ನಿನ್ನೆ. ಸೊ ಹೇಗಿತ್ತು ಅಂತ ತುಂಬ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟ್ರೇಲರಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ವಿಷಯನ ತಿಳಿಸಿರೋದು ನಂಗೆ ತುಂಬ ಖುಷಿ ಆಯಿತು. ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಅದರ ಮೋಟಿವ್ ಏನು ಅಥವಾ ಏನಲ್ಲಿ ಆಗ್ತಾ ಇದೆ ಅನ್ನೋ ರೀತಿ ಚೆನ್ನಾಗಿ ತೋರಿಸಿದ್ದಾರೆ. ಟ್ರೇಲರ್ನ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಸ್ವಲ್ಪ ಮೇಲ್ನೋಟಕ್ಕೆ ಸ್ಟೋರಿ ನೋಡೋಕ್ಕೆ ಹೋಗೋದಾದರೆ ಇಲ್ಲಿ ಇಬ್ಬರು ಲವರ್ಸ್ ಅಂದರೆ ಇಬ್ಬರು ಪ್ರೇಮಿಗಳು ಮದುವೆ ಆಗಬೇಕಂತ ಅಂದ್ಕೊಂಡಿದ್ದಾರಾ ಅಥವಾ ಏನಂತ ಗೊತ್ತಿಲ್ಲ. ಒಂದಿನ ಆ ಹುಡುಗಿ ತಂದೆ ಗೊತ್ತಾಗುತ್ತೆ. ಅವನ್ನ ಏನು ಮಾಡ್ತಾನೆ, ಮರ್ಡರ್ ಮಾಡ್ತಾನೆ ಅಥವಾ ಏನು ಮಾಡ್ತಾನೆ. ಸೊ ನೀವು ಒಂದು ಅಬ್ಸರ್ವ್ ಮಾಡಿದರೆ ಇಲ್ಲಿ ಗೋಪಾಲಕೃಷ್ಣ ಅವರು ದೇಶಪಾಂಡೆ ಅವ್ರನ್ನ ಸ್ವಲ್ಪ ಎಲ್ಲೋ ಒಬ್ಬ ಮರ್ಡರ್ ಹಾಗೆ ಕಿಲ್ಲಿಂಗ್ ಆ ಥರ ಒಂದು ರೂಪದಲ್ಲಿ ಟ್ರೇಲರ್ನ ಕಟ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ಬೇರೆಯೇ ಇರ್ಬೋದು. ಬಟ್ ಒಂದು ಇದರಲ್ಲಿ ಸೀನಲ್ಲಿ ಗೊತ್ತಾಗುತ್ತೆ ಅವ್ರ ಮುಖದ ತುಂಬ ಬ್ಲಡ್ ಇದೆ. ಸೊ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಇವರು ಯಾರನ್ನೋ ಕೊಲೆ ಮಾಡಿದ್ದಾರೆ ಅಂತ. ಸೊ ಸಿನಿಮಾದಲ್ಲಿ ಅದು ಇರ್ಬೋದು ಅಥವಾ ಬೇರೆಯೇ ರೀಸನ್ ಕೂಡ ಇರ್ಬೋದು, ಬಟ್ ಗೊತ್ತಿಲ್ಲ. ಸಿಂಪಲಾಗಿ ಇಟ್ಟಿದ್ದಾರೆ ಟ್ರೇಲರ್ನ. ಏನೇನು ಸ್ವಲ್ಪ ಮಿಸ್ಸಿಂಗ್ ಅಂತ ಸ್ಟಾರ್ಟ್ ಮಾಡಿ ಕೊನೆಯಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಇಲ್ಲಿ ತೋರಿಸಿದ್ದಾರೆ. ಸ್ವಲ್ಪ ರಾ ಆಗಿದೆ, ಆಮೇಲೆ ನ್ಯಾಚುರಲ್ ಆಗಿ ಕೂಡ ಇದೆ. ಕೆಲವೊಂದರಲ್ಲಿ ಅವರು ಆ ಹೇಳೋ ಹುಡುಗ ಡೈಲಾಗ್ ಏನಿದೆ ಸ್ವಲ್ಪ ನ್ಯಾಚುರಲ್ ಅನಿಸುತ್ತೆ. ಡಬ್ಬಿಂಗ್ ಮಾಡ್ದೇ ಅಲ್ಲಿ ತೊಗೊಂಡಂಥ ಸೀಕ್ವೆನ್ಸ್ನೇ ಇಲ್ಲಿ ಹಾಕಿದ್ದಾರೆ ಅಂತ ಅನ್ಕೋಬೋದು. ಆ್ಯಂಡ್ ನಮ್ಮ ಲಾಸ್ಟಲ್ಲಿ ಕೂಡ ಬರುತ್ತೆ ಆ ಹುಡುಗ ಬಂದಿದ್ದು ಅನ್ನೋ ಒಂದು ಸೀಕ್ವೆನ್ಸ್ ಏನಿತ್ತು ಇಲ್ಲಿ ಕಂಪ್ಲೀಟಾಗಿ ತೋರಿಸುತ್ತೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಏನೋ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ಅದಂತೂ ಗೊತ್ತು. ಟ್ರೇಲರ್ ಎಕ್ಸೈಟ್ ಮಾಡ್ತಾ ಅದ್ರ ಕೆಲಸ ಮಾಡ್ತಾ ಅಂದರೆ ಕಂಪ್ಲೀಟ್ಲಿ ಮಾಡ್ತು ಅಂತೀನಿ. ಬಿಕಾಸ್ ಒಂದು ಥ್ರಿಲ್ಲರ್ ಹಾಗೆ ಒಂದು ಸಸ್ಪೆನ್ಸ್ ರೀತಿ ಸಿನಿಮಾಗಳನ್ನ ನೋಡ್ಬೇಕು ಅಂದ್ಕೊಂಡವರಿಗೆ ಜಸ್ಟ್ ಅದರ ಒಂದು ಇಂಟ್ರೊಡಕ್ಷನ್ ಅಥವಾ ಅಲ್ಲಿ ಏನಾಗಿರುತ್ತೆ ಹಾಗೆ ಇನ್ನೇನು ಆಗಬೇಕು ಅನ್ನೋ ಸಿಚುವೇಶನ್ನ ಹಾಗೆ ಸೀಕ್ವೆನ್ಸ್ನ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ಟ್ರೇಲರ್ ಚೆನ್ನಾಗಿ ಕಟ್ ಮಾಡಿಕೊಂಡು ಬಂದಿದ್ದಾರೆ. ನನಗೆ ಟ್ರೇಲರ್ಗಿಂತ ನಾನು ಮೊದಲೇ ಕೂಡ ನಾನು ವೀಡಿಯೋ ಮಾಡಿದ್ದೆ ಅದರ ಅನೌನ್ಸ್ಮೆಂಟ್ ಆದಾಗಲೇ ನಾನು ಎಕ್ಸೈಟ್ ಆಗಿದ್ದೆ. ಈ ಕಾಂಬೋ ಮೇಲೆ ಇನ್ನೊಂದು ಸಿನಿಮಾ ಬರ್ತಾ ಇದೆ ಅಂದಾಗ ಐ ವಿಲ್ ಎಕ್ಸೈಟೆಡ್. ಬಿಕಾಸ್ ಅವೆರಡೂ ಸಿನಿಮಾ ನನಗೆ ಸಖತ್ ಇಷ್ಟ ಆಗಿದ್ವು. ನಾವು ಬೇರೆ ಭಾಷೆಯಲ್ಲಿ ನೋಡ್ತೀವಿ, ಓ ಆ ಥ್ರಿಲ್ಲರ್ ಏನು ಗುರು ಮಾಡಿದ್ರು, ಇವ್ರೇನು ಮಾಡಿದ್ರು ಅಂತ. ಬಟ್ ನಮ್ಮ ಕನ್ನಡದಲ್ಲೂ ಈ ಥರ ಸಿನಿಮಾ ಮೇಕರ್ಸ್ ಇದ್ದಾರೆ. ಅದರಲ್ಲೂ ಕೂಡ ದೇವಿ ಪ್ರಸಾದ್ ಶೆಟ್ಟಿ ಸಖತ್ ನ್ಯಾಚುರಲ್ ಆ್ಯಂಡ್ ಆ ಕೊಡೋ ಥ್ರಿಲ್ಲರ್ ವೈಬ್ಸ್ ಇದೆಯಲ್ಲ ನಂಗೆ ಸಖತ್ ಇಷ್ಟ ಆಗುತ್ತೆ. ದೇವಿ ಪ್ರಸಾದ್ ಅವರ ಸ್ಟೈಲ್ ಆಫ್ ಮೇಕಿಂಗ್ ಆ್ಯಂಡ್ ಅವರ ಸ್ಕ್ರೀನ್ ಪ್ಲೇ ನಂಗೆ ಸಖತ್ ಇಷ್ಟ ಆಗುತ್ತೆ. ಸ್ಲೋ ಪೇಜಿಂದ ಹೈ ಫೇಜಿಗೆ ಹೋಗಿ ಎಂಡ್ ಮಾಡೋದು. ಮೋಸ್ಟ್ಲಿ ಮಲಯಾಳಮಲ್ಲಿ ಜಿತು ಜೋಸಫ್ ಅಂದರೆ ಈ ದೃಶ್ಯಂ ಸಿನಿಮಾಗಳನ್ನ ಏನು ಆಲ್ಮೋಸ್ಟ್ ಆಲ್ ಡೈರೆಕ್ಟ್ ಮಾಡಿದಾರಲ್ಲ ಆ ಡೈರೆಕ್ಟರ್ ಇವರು ಒಂಥರ ಸೇರ್ತಾರೆ ಆ ರೇಂಜಿಗೆ. ಸೊ ಇದರಲ್ಲೂ ಕೂಡ ನಾನು ಅದನ್ನೇ ಎಕ್ಸೆಪ್ಟ್ ಮಾಡೋದು, ಒಂದು ಒಳ್ಳೆ ಥ್ರಿಲ್ಲರ್ನ ಕೊಟ್ಟಿರಲಿ ಅಂತ. ಹೋಪ್ಫುಲಿ ಆ ನಂಬಿಕೆನ ಉಳಿಸ್ಕೊಳ್ತಾರ ಅಂತ ನೋಡೋಣ, ಕಾದು ನೋಡಬೇಕಿದೆ. ನಾನು ಟ್ರೇಲರ್ ರಿವ್ಯೂ ತುಂಬಾ ಕಮ್ಮಿ ಮಾಡಿದ್ದೀನಿ. ಬಿಕಾಸ್ ನಾನೇನೋ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಳ್ಳೋದು ಆ್ಯಂಡ್ ಅವು ಸಿನಿಮಾಗಳು ತುಂಬ ಹೊಗೆ ಹಾಕ್ಕೊಂಡಿವೆ. ಸೊ ಅದರಿಂದ ಸ್ವಲ್ಪ ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್ನ ಇಟ್ಕೊಳ್ತಿದ್ದೆ. ಬಟ್ ಈ ಕಮ್ಮಿ ಮೇಲೆ ಸ್ವಲ್ಪ ನಂಬಿಕೆ ಇದೆ. ಸೊ ನೋಡುವ ಅದು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಅಂತ. ಸೊ ಮತ್ತೆ ಸಿಗುವಾಗ ಇನ್ನಷ್ಟು ಸಿನಿಮಾಗಳು ರಿವ್ಯೂ ಬರಬೇಕಿದೆ ಆ್ಯಂಡ್ ಗ್ಯಾರಂಟಿ ಬರ್ತವೆ.